ವಿದುರೋऽಪ್ಯುದ್ಧವಾಚ್ ಶ್ರುತ್ವಾ ಕೃಷ್ಣಸ್ಯ ಪರಮಾತ್ಮನಃ ಕ್ರೀಡೆಯೋಪಾತ್ತದೇಹಸ್ಯ ಕರ್ಮಾಣಿ ಶ್ಲಾಘಿತಾನಿ ಚ. ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯದ 33ರಿಂದ ಆರಂಭಿಸಿ ನಮಗೆ ಶ್ರವಣ ಒಂದು ಪ್ರಾರಂಭ ಕಾಣಬೇಕಾಗಿದೆ. ಉದ್ಧವ ಹೇಳಿದ ಎಲ್ಲ ವಿಷಯಗಳನ್ನು ವಿದುರ ಕೇಳಿದ. ಪರಮಾತ್ಮನ ಪ್ರಶಂಸನೀಯವಾದ ಲೀಲೆಗಳನ್ನೆಲ್ಲ ಕೇಳಿ ತಿಳಿದ. ಹೀಗೆ ಇಷ್ಟು ದಿವಸ ಅವತಾರ ರೂಪದಲ್ಲಿದ್ದ ಭಗವಂತ ಕೊನೆಯಲ್ಲಿ ಭೂಲೋಕವನ್ನು ಬಿಟ್ಟು ಹೋಗುವನಿದ್ದಾನೆ ಅಂತ ಸಂಕಲ್ಪ ಮಾಡಿದ್ದೇನಿದೆ, ಇದು ಜ್ಞಾನಿಗಳಿಗೆ, ತತ್ವಜ್ಞಾನದಲ್ಲಿ ಆಸಕ್ತರಾದವರಿಗೆ, ಧೈರ್ಯದಿಂದ ಬಾಳುವವರಿಗೆ ಧೈರ್ಯ ಹೆಚ್ಚಿಸ್ತದೆ. ಇನ್ನು ಚಂಚಲ ಬುದ್ಧಿಗಳಾದವರು, ಪಶುಗಳಂತೆ ಕೇವಲ ಹೊಟ್ಟೆ ಹೊರೆಯೋದಕ್ಕಾಗಿ ಬದುಕಿದವರಿಗೆ ಇದು ಅರ್ಥ ಆಗುವಂತಹ ವಿಚಾರವೂ ಅಲ್ಲ ಅಂತ ವಿದುರ ಆಲೋಚನೆ ಮಾಡಿದ. ಕೃಷ್ಣ ತನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ, ತನಗೆ ಜ್ಞಾನವನ್ನು ಕೊಡಬೇಕು ಅಂತ ಮೈತ್ರೇಯನಿಗೆ ಹೇಳಿದ್ದಾನೆ ಅನ್ನೋದನ್ನೆಲ್ಲ ಉದ್ಧವನ ಮೂಲಕ ಕೇಳಿದ. ಅವನಿಗೆ ಸ್ವಲ್ಪ ಸಂತೋಷ ಅನಿಸಿತು. ಅದರಿಂದ ಕೃಷ್ಣ ತನ್ನನ್ನು ನೆನಪು ಮಾಡಿಕೊಂಡಿದ್ದಾನಲ್ಲ ಅಂತ. ಮತ್ತೆ ಉದ್ಧವ ಹೊರಟು ಹೋದ ಮೇಲೆ ಕೃಷ್ಣನ ಲೀಲೆಗಳನ್ನೇ ನೆನಪಿಸ್ತಾ ಸ್ವಲ್ಪ ಕಾಲ ಕಣ್ಣೀರು ಸುರಿಸಿದ. ಮುಂದೆ ಯಮುನಾ ನದಿಯಿಂದ ಹೊರಟು ಕೆಲವು ದಿನಗಳಾದ ಮೇಲೆ ಮೈತ್ರೇಯ ಮುನಿ ಇದ್ದಂಥ ಗಂಗಾ ತೀರ ಅಲ್ಲಿಗೆ ಬಂದು ತಲುಪಿದೆ. ಅಲ್ಲಿಗದು 36ನೇ ಶ್ಲೋಕ. ಇವು ಕೆಲ ವಿಶೇಷ ವ್ಯಾಖ್ಯಾನ ಏನು ಕಾಣಿಸೋದಿಲ್ಲ. ಎಲ್ಲ ವ್ಯಾಖ್ಯಾನಕಾರರು ಕೂಡ ಒಂದೆರಡು ಶಬ್ದಗಳಲ್ಲೇ ಅದರ ವ್ಯಾಖ್ಯಾನ ಮಾಡಿ ಮುಗಿಸಿದ್ದಾರೆ. ಪಶುಗಳು ಅಂದ್ರೆ ಪಶು ತುಲ್ಯರಾದವರು, ಚಂಚಲವಾದ ಮನಸ್ಸಿದ್ದವರು, ಹೀಗರ್ಥ. ಇದು ಶ್ರೀಧರ ಬರೆದಿರುವಂತಹ ಅರ್ಥ. ಕತಿಭಿಹಿ ದಿನೈಹಿ ಅಂದ್ರೆ ಕತಿಪಯೈಹಿ ದಿನೈಹಿ ಅಂತ ಅರ್ಥ. ಕತಿ ಅನ್ನೋ ಶಬ್ದಕ್ಕೆ ಕತಿಪಯ ಕೆಲವು ಅಂತ ಅರ್ಥ. ದೇಹನ್ಯಾಸ ಅಂತ ಶಬ್ದ ಇದೆ. ಅದಕ್ಕೆ ವಿಜಯಧ್ವಜರು ಪೃಥ್ವಿ ಲೋಕ ತ್ಯಾಗ ಅಂತ, ದೇಹವನ್ನು ಇಡುವುದು ಅಂದ್ರೆ ದೇಹ ಅಂತ ಶಬ್ದಕ್ಕೆ ಪೃಥ್ವಿ ಲೋಕ ಅಂತ ಅರ್ಥ, ಅದನ್ನು ಬಿಡುವುದು ಅಂತ ಅದರ ತಾತ್ಪರ್ಯ. ಧೈರ್ಯವರ್ಧನಂ ಅಂದ್ರೆ ವೈರಾಗ್ಯಾದಿ ಗುಣ ಸಂಪಾದಕವಾದದ್ದು. ಭಗವಂತನ ಚರಿತ್ರವನ್ನು ಕೇಳ್ತಾ ಇದ್ದವರಿಗೆ, ಅವರು ಜ್ಞಾನಿಗಳಾದ್ರೆ ತಾವು ಕೂಡ ಈ ಬಾಳಿನಲ್ಲಿ ಹೇಗೆ ಬದುಕಬೇಕು, ಭಗವಂತನನ್ನೊಂದನ್ನು ಹೊರತುಪಡಿಸಿದ್ರೆ ಉಳಿದ ಜಗತ್ತು, ಅದು ಜಡಚೇತನಾತ್ಮಕವಾದ ಜಗತ್ತೆಲ್ಲವೂ ಹೇಗೆ ಅಸ್ಥಿರ, ಹೇಗೆ ಅದನ್ನು ನಂಬಿ ಬದುಕುವಂತಿಲ್ಲ ಅನ್ನೋದನ್ನೆಲ್ಲ ತಿಳ್ಕೊತಾರೆ. ತುಂಬಾ ಸುಂದರವಾದ ಮಾತಿದು. ಭಗವಂತನೇ ಎಲ್ಲವನ್ನೂ ಬಿಟ್ಟು ಹೊರಟ. ತನ್ನ ಸಾವಿರಾರು ಪ್ರೇಯಸಿಯರು, ಪತ್ನಿಯರು, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ತಂದೆ, ಅಜ್ಜ, ತಾಯಿ ಮೊದಲಾದವರೆಲ್ಲರನ್ನೂ ಬಿಟ್ಟು ಹೊರಟ. ಅಂದಮೇಲೆ ನಾವು ಕೂಡ ನಮ್ಮ ಸಮಯ ಬಂದಾಗ ಈ ಜಗತ್ತಿನಿಂದ ಹೊರಟು ಹೋಗಬೇಕು. ಉಳಿದುದೆಲ್ಲವನ್ನೂ ಬಿಟ್ಟು ಹೋಗುವ ಪ್ರಸಂಗ ಬಂದರೂ ಧೈರ್ಯಗೆಡಬಾರದು ಅನ್ನೋದನ್ನ ತೋರಿಸ್ತದೆ. ಅನ್ಯೇಷಾಂ ದುಷ್ಕರತರಂ, ಉಳಿದವರಿಗೆ ಯಾರು ಜ್ಞಾನದಲ್ಲಿ ಆಸಕ್ತರಲ್ಲ, ಪಶುಪ್ರಾಯರಾದವರು, ಅಜ್ಞಾನಿಗಳಿದ್ದಾರೆ, ಅವರ ಮನಸ್ಸಿಗಿದು ದುಃಖಕರ, ಇದು ಅರ್ಥ ಆಗುವಂಥದ್ದು ಅಲ್ಲ. ಅದನ್ನು ನೋಡಿ ಕೆಲವರು ಚಂಚಲ ಚಿತ್ತರಾಗಿಬಿಡ್ತಾರೆ. ಭಗವಂತ ಎಲ್ಲವನ್ನು ಬಿಟ್ಟು ಹೋದ ಅನ್ನೋದು ಅವರಿಗೆ ದುಃಖಕ್ಕೆ ಕಾರಣ ಆಗಿಬಿಡ್ತದೆ. ಅದರ ಹಿಂದಿನ ಪರಮಾರ್ಥವನ್ನು ಅವರು ಅರಿಯೋದಿಲ್ಲ, ಕೇವಲ ರಸವನ್ನು ಆಸ್ವಾದನೆ ಮಾಡ್ತಾರೆ. ಒಬ್ಬ ನಾಯಕ, ಒಬ್ಬ ನಾಯಕಿ, ನಾಯಕನಾದವನ್ನೆಲ್ಲವನ್ನು ಬಿಟ್ಟು ಹೋಗೋದು,
ಇಂಥ ಕೆಲವು ಪ್ರಸಂಗಗಳನ್ನು ಮಾತ್ರ ಅವರು ಅರ್ಥ ಮಾಡ್ಕೋತಾರೆ. ಹಾಗಾಗಿ ಅವರಿಗೆ ಅದರಿಂದ ದುಃಖ ಆಗ್ತದೆ. ದುಃಖ ಆಗೋದು ಅಂದ್ರೆ ನಾಟಕ ನಾವು ನೋಡಿದಾಗ ಅಥವಾ ಯಾವುದೋ ಮನೋರಂಜನೆ ಚಟುವಟಿಕೆಯನ್ನ ಪರದೆ ಮೇಲೆ ಅಥವಾ ರಂಗದ ಮೇಲೆ ನೋಡಿದಾಗ ಅಲ್ಲಿ ಆಗುವ ಘಟನೆಗಳಿಗೆ ನಾವು ಸ್ಪಂದಿಸ್ತೀವಿ. ಪಾತ್ರಕ್ಕೆ ದುಃಖ ಆದ್ರೆ ನಮ್ಮ ಮನಸ್ಸು ಕರಗುತ್ತದೆ, ಪಾತ್ರಕ್ಕೆ ಸುಖ ಆದಾಗ ನಮ್ಮ ಮನಸ್ಸು ಕೂಡ ಹಿಗ್ಗುತ್ತದೆ. ಆ ಥರ ಇವರಿಗೂ ಕೃಷ್ಣನ ಕಥೆಯನ್ನು ಕೇಳಿ ಕೃಷ್ಣ ಹೀಗೆಲ್ಲವನ್ನು ಬಿಟ್ಟು ಹೊರಟೋದ್ನಲ್ಲ ಅಂತ ದುಃಖ ಪಡ್ತಾರಷ್ಟೆ. ಅದರಿಂದ ಇವರಿಗೆ ಲಾಭ ಏನಾಗಲಿಲ್ಲ. ಅದನ್ನ ನೋಡಿ ಆಸ್ವಾದಿಸಿದ್ದಷ್ಟೇ ಬಂತೆ ಹೊರತು ತಮಗೂ ಆಗಬೇಕಾದ ಜ್ಞಾನಭಕ್ತಿ ವೈರಾಗ್ಯಗಳ ಸಂಪಾದನೆ ಹೆಚ್ಚಳ ಏನೂ ಆಗಲಿಲ್ಲ. ಆದ್ರಿಂದ ಅವ್ರಿಗೆ ದುಷ್ಕರತರ ಅಂತ ಹೇಳಿರೋದು. ಹೀಗೆ ಭಾಗವತ ಮಹಾಭಾರತದಂಥ ಗ್ರಂಥವನ್ನ ರಚನೆ ಮಾಡಿದರೂ ಕೂಡ ವ್ಯಾಸರು ಅದನ್ನ ಜ್ಞಾನಿಗಳಾದವರು ತಮ್ಮ ಆಧ್ಯಾತ್ಮಿಕ ಅಭಿವೃದ್ಧಿಗೆ ಉಪಯೋಗ ಮಾಡ್ಕೋತಾರೆ. ಅಜ್ಞಾನಿಗಳಾದವರಿಗೆ ಕೇವಲ ಒಂದು ಕಾವ್ಯದಂತೆ ಒಂದಿಷ್ಟು ಟೈಮ್ ಪಾಸಿಂಗ್ ಆಗಿಬಿಡ್ತದೆ. ಒಂದಿಷ್ಟು ರಸ ಅನುಭವ ಮಾಡಿಕೊಂಡು ಅವರು ಅದರ ಹಿಂದಿನ ಪರಮಾರ್ಥವನ್ನು ಅರಿಯುವುದರಲ್ಲಿ ಸೋಲ್ತಾರೆ. ಅದರೊಂದಿಗೆ ಈ 36ನೇ ಶ್ಲೋಕದೊಂದಿಗೆ ಭಾಗವತದ 3ನೇ ಸ್ಕಂದದ 4ನೇ ಅಧ್ಯಾಯ ಸಮಾಪ್ತ ಆಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತ ಆಗಿದೆ.